ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಅಂತ ಹೇಳುವುದರ ಮೂಲಕವಾಗಿ ಇಂದಿನ ದ್ವಿತೀಯ PUCಯ ಪೀಠಿಕೆಯಲ್ಲಿ ಕರ್ನಾಟಕದ ಇತಿಹಾಸದ ಪೀಠಿಕೆಯನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಹಾಗಾದರೆ ಕರ್ನಾಟಕ ಇತಿಹಾಸದ ಪೀಠಿಕೆಯಲ್ಲಿ ಬಹುಮುಖ್ಯವಾಗಿ ಅಂದರೆ ಕರ್ನಾಟಕ ಭಾರತದ ಒಂದು ರಾಜ್ಯ ಅಂತೇಳಿ ಕರೀತೀವಿ. ಈ ರೀತಿಯಾದಂತಹ ಮಹತ್ವವನ್ನು ಪಡೆದು ಅಂದರೆ ಪ್ರಾಚೀನ ಕಾಲದಿಂದಲೂ ಸಹ ಈ ಒಂದು ರಾಜ್ಯ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡು ಬಂದಂತಹ ಒಂದು ರಾಜ್ಯವಾಗಿದೆ ಅಂತ ನಾವು ಕರೀತಾ ಬರ್ತೀವಿ. ಅಂದರೆ ಈಗಾಗಲೇ ನಾವು ನೋಡಿದ್ವಿ, ಅಂದರೆ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಂತಹ ಒಂದು ರಾಜ್ಯವೂ ಕೂಡ ಆಗಿದೆ. ಹಾಗೂ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅಂತೇಳಿ ನಾವು ಕರೀತೀವಿ, ಅಂದರೆ ಸಾಹಿತ್ಯ ಲೋಕ ಅಂತೇಳಿ ನಾವು ಕರೀತೀವಿ. ಆ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು ಸಹ ಇಲ್ಲಿ ಲಭ್ಯವಾಗಿರುವುದನ್ನು ನಾವು ಗಮನಿಸ್ತಾ ಬರ್ತೀವಿ. ಹಾಗೂ 1910 ಇಲ್ಲಿ ಪ್ರಮುಖವಾಗಿ 30ರಲ್ಲಿ ಏನಾಗುತ್ತಪ್ಪ ಅಂದರೆ ಸಹಜವಾಗಿಯೇ ಕರ್ನಾಟಕದ ವಿಜ್ಞಾನಿಯಾದಂತಹ CV ರಾಮನ್ ಅಂತೇಳಿ ಕರಿತೀವಿ. ಈ CV ರಾಮನ್ ರವರಿಗೆ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯೂ ಕೂಡ ಇಲ್ಲಿ ಲಭ್ಯವಾಗುತ್ತೆ. ಇದು ಸಹ ಕರ್ನಾಟಕದ ಕೀರ್ತಿಯನ್ನು ಮಾತ್ರವಲ್ಲದೆ ಭಾರತದ ಕೀರ್ತಿಯನ್ನು ಸಹ ಉತ್ತುಂಗ ಶಿಖರಕ್ಕೆ ಏರಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಜಾನಪದ ಕಲೆ ಅಂತೇಳಿ ನಾವು ಕರೀತೀವಿ. ಅಂದರೆ ಜನಪದ ಅಂದರೆ ಜನರ ಭಾಷೆಯಿಂದ ಅಂದರೆ ಜನರ ಬಾಯಿಂದ ಬಾಯಿಗೆ ಹರಡುವುದರ ಮೂಲಕವಾಗಿ ಒಂದು ವಿಶೇಷವಾದಂತಹ ಕಲೆ ಇಲ್ಲಿ ಬೆಳೆದುಕೊಂಡು ಬರುತ್ತೆ. ಅಂತಹ ಒಂದು ಕಲೆಯಲ್ಲೂ ಸಹ ಕರ್ನಾಟಕದ ಪಾತ್ರ ಬಹುಮುಖ್ಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಪ್ರಾಚೀನ ಕಾಲ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂದರೆ ಕೆಲವು ಅಂದರೆ ಕಾಯ್ದೆಗಳನ್ನು ತರುವಲ್ಲಿ ಕರ್ನಾಟಕ ಭಾರತದಲ್ಲಿಗೆ ಮುಂಚೂಣಿಯಾದಂತಹ ರಾಜ್ಯ ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ನಾವು ಕರಿತೀವಿ. ಹಾಗೆ ಪಂಚಾಯತ್ ರಾಜ ಅನುಷ್ಠಾನ ಇರ್ಬೋದು. ಹಾಗೆ ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಹಾಗೆ ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದರೆ ಇನ್ನೂ ಅನೇಕ ಅಂಶಗಳು ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಭಾರತದಲ್ಲಿ ಕರ್ನಾಟಕ ಪಡೆದುಕೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇದು ಅನೇಕ ಪ್ರದೇಶಗಳನ್ನು ತಮ್ಮ ನೆರೆಯ ರಾಜ್ಯಗಳನ್ನಾಗಿ ಹಂಚಿಕೊಂಡಿದೆ ಅಂತೇಳಿ ನೀವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ರಿ. ಹಾಗೆ ಶ್ರೀ ವಿಜಯ ಬರೆದಂತಹ ಕವಿರಾಜ ಮಾರ್ಗದಲ್ಲಿ ನಾವು ನೋಡೋದಾದ್ರೆ ದಕ್ಷಿಣದಲ್ಲಿ ಬರುವಂತಹ ಕಾವೇರಿ ನದಿಯಿಂದ ಹಿಡಿದು ಉತ್ತರದಲ್ಲಿ ಬರುವಂತಹ ಗೋದಾವರಿ ನದಿಯವರೆಗೂ ಸಹ ಇದು ತನ್ನ ವ್ಯಾಪ್ತಿಯನ್ನು ಅಂದರೆ ವಿಸ್ತೀರ್ಣವನ್ನು ಒಳಗೊಂಡಿತ್ತು ಎಂಬ ಒಂದು ಸಂಗತಿಯನ್ನು ಅವರು ವಿವರಿಸಿಕೊಳ್ತಾ ಬರ್ತಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ಹಿನ್ನೆಲೆಯನ್ನು ಒಳಗೊಂಡಂತಹ ಈ ಒಂದು ರಾಜ್ಯದ ವ್ಯಾಪ್ತಿಯನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಯಾವ ರೀತಿಯಾದಂತಹ ಒಂದು ವ್ಯಾಪ್ತಿ ಅಥವಾ ವಿಸ್ತೀರ್ಣವನ್ನು ಕರ್ನಾಟಕ ಒಳಗೊಂಡಿತ್ತು ಎಂಬುದನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ. ಹಾಗಾದ್ರೆ ವ್ಯಾಪ್ತಿಯ ಹಿತದೃಷ್ಟಿಯಿಂದ ನಾವು ಬಹುಮುಖ್ಯವಾಗಿ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ರಾಜರ ಸಾಮರ್ಥ್ಯಕ್ಕನುಸಾರವಾಗಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಅವರ ಸಾಮರ್ಥ್ಯವನ್ನು ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕವಾಗಿ ಕರ್ನಾಟಕದ ವ್ಯಾಪ್ತಿಯನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅರ್ಥಪ್ಪ ಅಂದ್ರೆ ಇಲ್ಲಿ ರಾಜರುಗಳಲ್ಲಿ ಪ್ರಬಲರಾಗಿದ್ರೆ ಅವರ ಸಾಮರ್ಥ್ಯದಲ್ಲಿ ಬಹಳಷ್ಟು ಪ್ರಬಲರಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಕರ್ನಾಟಕ ತನ್ನ ವಿಸ್ತೀರ್ಣತೆಯನ್ನು ಕಾಣುತ್ತೆ. ಅದೇ ರಾಜರು ಇಲ್ಲಿ ದುರ್ಬಲರಾದಂತಹ ಸಮಯದಲ್ಲಿ ಅದರ ವ್ಯಾಪ್ತಿಯು ಸಂಕುಚಿತಗೊಳ್ಳುವುದರ ಮೂಲಕವಾಗಿ ಅಂದರೆ ಕಡಿಮೆಯಾದಂತಹ ವಿಸ್ತೀರ್ಣವನ್ನು ಒಳಗೊಳ್ಳುವುದರ ಮೂಲಕವಾಗಿ ಇದು ತನ್ನ ವ್ಯಾಪ್ತಿಯನ್ನು ಒಳಗೊಂಡಿರುವುದನ್ನು ನಾವು ಬಹುಮುಖ್ಯವಾಗಿ ಅಧ್ಯಯನ ಮಾಡ್ತಾನೆ ಹೋದಿವಿ. ಈ ರೀತಿಯಾದಂತಹ ವ್ಯಾಪ್ತಿಯನ್ನು ಒಳಗೊಂಡಂತಹ ಕರ್ನಾಟಕದ ಇತಿಹಾಸದ ಮೇಲೆ ಕರ್ನಾಟಕದ ಭೌಗೋಳಿಕ ಅಂಶಗಳು ತಮ್ಮದೇ ಆದಂತಹ ಪಾತ್ರವನ್ನು ಬೀರುವುದರ ಮೂಲಕವಾಗಿ ಕರ್ನಾಟಕದ ಇತಿಹಾಸದ ರಚನೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಕರ್ನಾಟಕದ ಭೌಗೋಳಿಕ ಅಂಶಗಳು ಯಾವ್ಯಾವ ಅಂದ್ರೆ
ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಕರ್ನಾಟಕದ ಪಶ್ಚಿಮ ಕಡೆಗೆ ನಾವು ನೋಡೋದಾದ್ರೆ ಇಲ್ಲಿ ಕಡಲ ತೀರಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಪಶ್ಚಿಮ ಭಾಗದಲ್ಲಿ ಅಂದ್ರೆ ನಾವು ನೋಡ್ತೀವಿ ಕೋಸ್ಟಲ್ ಏರಿಯಾ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳು ಅಂತೇಳಿ ನಾವು ಕರಿತೀವಿ. ಈ ಒಂದು ಭಾಗದಲ್ಲಿ ಬರುವಂತಹ ಕಡಲ ತೀರಗಳು ಅಂತೇಳಿ ಬಹುಮುಖ್ಯವಾಗಿ ನಾವು ಕರಿತೀವಿ. ಹಾಗೆ ಕಡಲ ತೀರಗಳಿಗೆ ಹೊಂದಿಕೊಂಡಂತೆ ಇರುವಂತಹ ಮತ್ತೊಂದು ಬಹುಮುಖ್ಯವಾದಂತಹ ಭೌಗೋಳಿಕ ಅಂಶ ಏನಂದ್ರೆ ಪಶ್ಚಿಮ ಘಟ್ಟಗಳು ಅಂತೇಳಿ ನಾವು ಕರಿತೀವಿ. ಈ ಪಶ್ಚಿಮ ಘಟ್ಟಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳು ಅಂದ ತಕ್ಷಣ ನಾವು ಇವತ್ತು ನೋಡ್ತೀವಿ ಏನಪ್ಪಾ ಅಂದ್ರೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಅಂತೇಳಿ ನಾವು ಕರಿತೀವಿ. ಅವುಗಳಲ್ಲಿ ನಾವು ಪಶ್ಚಿಮ ಘಟ್ಟಗಳು ಅಂತೇಳಿ ನಾವು ಕರಿತೀವಿ. ಅಂತಹ ಪಶ್ಚಿಮ ಘಟ್ಟಗಳನ್ನು ಇಲ್ಲಿ ಭೌಗೋಳಿಕವಾಗಿ ಕರ್ನಾಟಕ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಈ ಒಂದು ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವಂತೆ ಮಲೆನಾಡು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಮಲೆನಾಡು ಎಂಬ ಒಂದು ಭೂಭಾಗವನ್ನು ಸಹ ಕರ್ನಾಟಕ ಒಳಗೊಂಡಿದೆ. ಅದು ಸಹ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ. ಅಂದ್ರೆ ಕೆಲವಾರು ಅಂದ್ರೆ ಜಿಲ್ಲೆಗಳಲ್ಲಿ ಈ ಮಲೆನಾಡು ಜಿಲ್ಲೆಗಳನ್ನಾಗಿ ನಾವು ವಿಭಾಗಿಸಿಕೊಂಡು ಬಂದಿದ್ದೀವಿ. ಅಂತಹ ಒಂದು ಭೌಗೋಳಿಕ ಲಕ್ಷಣವನ್ನು ಕರ್ನಾಟಕ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಉತ್ತರ ಮತ್ತು ದಕ್ಷಿಣ ಬಯಲು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಉತ್ತರದಲ್ಲಿ ಬರುವಂತಹ ಬಯಲು ಅಂದ್ರೆ ಉತ್ತರದಲ್ಲಿ ಬರುವಂತಹ ಒಂದು ಬಯಲು ಇರಬಹುದು. ಹಾಗೆ ದಕ್ಷಿಣದಲ್ಲಿ ಬರುವಂತಹ ಒಂದು ಬಯಲುಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಕರ್ನಾಟಕದ ಇತಿಹಾಸದ ಮೇಲೆ ತಮ್ಮದೇ ಆದಂತಹ ಪಾತ್ರವನ್ನು ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಭೌಗೋಳಿಕ ಅಂಶಗಳನ್ನು ಒಳಗೊಂಡಂತಹ ಈ ಕರ್ನಾಟಕವನ್ನು ಅನೇಕ ಬಹುಮುಖ್ಯವಾದಂತಹ ರಾಜಮನೆತನಗಳು ಆಳ್ವಿಕೆ ಮಾಡಿಕೊಂಡು ಬಂದಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಪ್ರಮುಖ ರಾಜಮನೆತನಗಳು ಯಾವ್ಯಾವಪ್ಪ ಅಂದ್ರೆ ಇಲ್ಲಿ ಕರ್ನಾಟಕದ ಪ್ರಥಮ ರಾಜಮನೆತನವಾದಂತಹ ಕದಂಬ ಅಂತೇಳಿ ನಾವು ಕರೀತೀವಿ. ಈ ಕದಂಬ ರಾಜಮನೆತನದಿಂದ ಕರ್ನಾಟಕದ ಒಂದು ರಾಜಮನೆತನ ಪ್ರಾರಂಭವಾಗುವುದರ ಮೂಲಕವಾಗಿ ಇಲ್ಲಿಂದ ಕರ್ನಾಟಕದ ಒಂದು ಕರ್ನಾಟಕ ಎಂಬ ಒಂದು ಪ್ರದೇಶದಲ್ಲಿ ಕರ್ನಾಟಕ ಅರಸ ಮನೆತನಗಳ ಆಳ್ವಿಕೆ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಕದಂಬ ರಾಜಮನೆತನದ ನಂತರದಲ್ಲಿ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಕದಂಬರ ನಂತರದಲ್ಲಿ ಇಲ್ಲಿ ಗಂಗರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವರನ್ನು ತಲಕಾಡಿನ ಗಂಗರು ಅಂತೇಳಿ ನಾವು ಕರಿತೀವಿ. ಅಂತಹ ಗಂಗ ರಾಜಮನೆತನಗಳು ಇಲ್ಲಿ ಅಧಿಕೃತವಾಗಿ ಆಳ್ವಿಕೆಗೆ ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಗಂಗರ ತರುವಾಯದಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ರಾಜಮನೆತನ ಅಂದ್ರೆ ಚಾಲುಕ್ಯ ರಾಜಮನೆತನ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಈ ಚಾಲುಕ್ಯ ರಾಜಮನೆತನವನ್ನು ನಾವು ನೋಡೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ 2 ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ. ಚಾಲುಕ್ಯ ಮನೆತನಗಳು, ಒಂದು ಬಾದಾಮಿ ಚಾಲುಕ್ಯ ಮನೆತನ, ಮತ್ತೊಂದು ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ ಕಲ್ಯಾಣಿ ಚಾಲುಕ್ಯರು ಅಂತೇಳಿ ನಾವು ಕರಿತೀವಿ. ಇಂತಹ 2 ರಾಜಮನೆತನಗಳು ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಚಾಲುಕ್ಯರ ತರುವಾಯದಲ್ಲಿ ಕರ್ನಾಟಕದ ಉತ್ತುಂಗ ಶಿಖರ ಕರ್ನಾಟಕದ ಒಂದು ಇತಿಹಾಸವನ್ನು ಮತ್ತಷ್ಟು ಹೆಚ್ಚಿಸಿದಂತಹ ಒಂದು ಹೆಗ್ಗಳಿಕೆ ರಾಷ್ಟ್ರಕೂಟರಿಗೆ ಸಲ್ಲುತ್ತೆ ಅಂತ ಹೇಳ್ತೀವಿ. ಅಂದ್ರೆ ರಾಷ್ಟ್ರಕೂಟರು ಇಲ್ಲಿ ಬಹುಮುಖ್ಯವಾಗಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಇವರ ತರುವಾಯದಲ್ಲಿ ಹೊಯ್ಸಳರು ಬರ್ತಾರೆ, ಹಾಗೆ ವಿಜಯನಗರದ ಅರಸರುಗಳು ಬರ್ತಾರೆ, ಮತ್ತು ಮೈಸೂರಿನ ಒಡೆಯರು ಅಂತ ನಾವು ಹೇಳ್ತೀವಿ. ಅಂದ್ರೆ ಕದಂಬರಿಂದ ಹಿಡಿದು ಮೈಸೂರಿನ ಒಡೆಯರವರೆಗಿನೂ ಸಹ ಇಲ್ಲಿ ಅನೇಕ ರಾಜಮನೆತನಗಳು ಕರ್ನಾಟಕವನ್ನು ಆಳ್ವಿಕೆ ಮಾಡುವುದರ ಮೂಲಕವಾಗಿ ವಿಶೇಷವಾಗಿ ಕರ್ನಾಟಕ ಮತ್ತು ಸಾಮಾನ್ಯವಾಗಿ ಭಾರತದ ಇತಿಹಾಸವನ್ನು ಇವರು ರೂಪಿಸಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಒಂದು ರಾಜಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಿಕೊಂಡು ಬಂದಿದ್ದು ವಿಶೇಷ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ರೀತಿಯಾಗಿ ಆಳ್ವಿಕೆ ಮಾಡಿಕೊಂಡು ಬಂದಂತಹ ಈ ರಾಜಮನೆತನಗಳು ಗಮನಾರ್ಹವಾದಂತಹ ಕೊಡುಗೆಗಳನ್ನು ನೀಡಿಕೊಂಡು ಬಂದಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅವರ ಕೊಡುಗೆಗಳನ್ನು ಒಂದು ತಕ್ಷಣ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಆಳ್ವಿಕೆ ಮಾಡಿದಂತಹ ಈ ಮನೆತನಗಳು ಉತ್ತಮವಾದಂತಹ ಆಡಳಿತವನ್ನು ನೀಡಿಕೊಂಡು ಬಂದರು.
ಅಂತೇಳಿ ನಾವು ಕರೀತೀವಿ. ಅಂದ್ರೆ ಉತ್ತಮವಾದಂತಹ ಆಡಳಿತಕ್ಕೆ ಆದ್ಯತೆಯನ್ನು ನೀಡಿಕೊಂಡು ಬರ್ತಾರೆ. ಅಷ್ಟೇ ಅಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಸಹ ಅಭೂತಪೂರ್ವವಾದಂತಹ ಕೊಡುಗೆಯನ್ನು ಈ ಮನೆತನಗಳು ನೀಡಿಕೊಂಡು ಬಂದಿದ್ದಾವೆ ಅಂತ ಹೇಳಿ ಅಂದ್ರೆ ನಾವು ನೋಡ್ತೀವಿ, ಕದಂಬರ ರಾಜಧಾನಿ ಬನವಾಸಿ, ಅಲ್ಲಿ ಸಹ ಪಾರ್ಲಿಮೆಂಟ್ ಅನ್ನು ನೋಡ್ತೀವಿ. ಹಾಗೆ ಗಂಗರು, ತಲಕಾಡಿನ ಗಂಗರು ಅಂತೇಳಿ ನಾವು ಕರೀತೀವಿ. ಅಂದ್ರೆ ನಾವು ನೋಡ್ತೀವಿ ವಿಶ್ವವಿಖ್ಯಾತವಾದಂತಹ ಒಂದು ಏಕಶಿಲೆಯಲ್ಲಿ ನಿರ್ಮಿಸಿದಂತಹ ಶಿಲ್ಪಕಲೆಯನ್ನು ನಮಗೆ ಇವತ್ತು ನೀಡಿಕೊಂಡು ಬಂದಿದ್ದಾರೆ ಅಂತೇಳಿ ನಾವು ಕರಿತೀವಿ. ಅದನ್ನೇ ಗೊಮ್ಮಟೇಶ್ವರ ವಿಗ್ರಹ ಅಂತೇಳಿ ಕರಿತೀವಿ. ಹಾಗೆ ಅದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರ್ತೀವಿ ಚಾಲುಕ್ಯರು. ಅಂದ್ರೆ ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಅಂತೇಳಿ ನಾವು ಕರಿತೀವಿ. ಅಲ್ಲಿ ಹೋಗ್ಬಿಟ್ರೆ ನಮಗೆ ಅದ್ಭುತವಾದಂತಹ ಅವರ ಸ್ಮಾರಕಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಇದಾದ ನಂತರದಲ್ಲಿ ಬರುವಂತಹ ಚಾಲುಕ್ಯರ ತರುವಾಯದಲ್ಲಿ ಬಹುಮುಖ್ಯವಾಗಿ ರಾಷ್ಟ್ರಕೂಟರು ಬರ್ತಾರೆ. ಈ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ನಾವು ನೋಡ್ತೀವಿ ಕೈಲಾಸನಾಥ ದೇವಾಲಯಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಕೈಲಾಸನಾಥ ದೇವಾಲಯಗಳನ್ನು ನಿರ್ಮಿಸಿಕೊಂಡು ಬರ್ತಾರೆ. ಮತ್ತು ಎಲಿಫ್ಯಾಂಟ ಅಂತೇಳಿ ನಾವು ಕರಿತೀವಿ. ಇನ್ನೂ ಅನೇಕವಾದಂತಹ ಸ್ಮಾರಕಗಳನ್ನು ಇವರು ನಿರ್ಮಿಸ್ತಾರೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಂತೇಳಿ ನಮಗೆ ತಲೆ. ಹಾಗೆ ಹೊಯ್ಸಳರಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ. ಅಂದ್ರೆ ಅದ್ಭುತವಾದಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಹಿತದೃಷ್ಟಿಯಿಂದ ತಮ್ಮ ಕೊಡುಗೆಯನ್ನು ನೀಡಿಕೊಂಡು ಬಂದಂತಹ ರಾಜಮನೆತನ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಹಳೆಬೀಡು, ಬೇಲೂರು ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಅಸಂಖ್ಯಾತ ದೇವಾಲಯಗಳನ್ನು ಅಥವಾ ಸ್ಮಾರಕಗಳನ್ನು ನಿರ್ಮಿಸಿಕೊಂಡು ಬಂದಂತಹ ಒಂದು ಕೊಡುಗೆ ಇರುವುದು ಅಂತೇಳಿ ನಾವು ಕರಿತೀವಿ. ಈ ನಿಟ್ಟಿನಲ್ಲಿ ಅನೇಕ ರಾಜಮನೆತನಗಳು ಕಲೆ ಮತ್ತು ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿಕೊಂಡು ಬರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಶಿಕ್ಷಣ ಅಂತೇಳಿ ನಾವು ಅಂದ್ರೆ ಶಿಕ್ಷಣಕ್ಕೂ ಸಹ ಅಂದ್ರೆ ತಮ್ಮ ಉತ್ತಮವಾದಂತಹ ಕೊಡುಗೆಯನ್ನು ನೀಡಿಕೊಂಡು ಬರ್ತಾರೆ. ಮತ್ತು ಧಾರ್ಮಿಕವಾಗಿ ನಾವು ನೋಡೋದಾದ್ರೆ ಧಾರ್ಮಿಕ ಕ್ಷೇತ್ರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ರಾಜ ಮನೆತನವೂ ಸಹ ಏನ್ ಮಾಡುತ್ತೆ, ಇಲ್ಲಿ ಸಹಜವಾಗಿ ಪರಮತ ಶ್ರೇಷ್ಠತಾ ತತ್ವ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅನ್ಯ ಧರ್ಮದವರನ್ನೂ ಸಹ ಸಮಾನವಾಗಿ ಕಾಣುವಂತಹ ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ತಮ್ಮ ಧಾರ್ಮಿಕ ನೀತಿಯನ್ನು ರಚಿಸಿಕೊಂಡು ಬರ್ತಾರೆ. ಅಂತಹ ಒಂದು ಮಹತ್ತರವಾದಂತಹ ಕ್ಷೇತ್ರಗಳಲ್ಲಿ ಶ್ರೀಮಂತ ಕೊಡುಗೆಯನ್ನು ನೀಡಿಕೊಂಡು ಬಂದಂತಹ ರಾಜ ಮನೆತನಗಳಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಒಂದು ಅದ್ಭುತವಾದಂತಹ ಒಂದು ಕೊಡುಗೆಯನ್ನು ಕರ್ನಾಟಕವನ್ನು ಆಳಿದಂತಹ ರಾಜ ಮನೆತನದವರು ನೀಡಿಕೊಂಡು ಬಂದಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಪ್ರಾಚೀನ ಮತ್ತು ಮಧ್ಯ ಕರ್ನಾಟಕದ ಇತಿಹಾಸದಲ್ಲಿ ಬರುವಂತಹ ಅಂಶಗಳಾಗಿ ನಾವಿಲ್ಲಿ ಗಮನಿಸ್ತಾ ಬರ್ತೀವಿ. ಹಾಗಾದ್ರೆ ಆಧುನಿಕ ಭಾರತದ ಇತಿಹಾಸ ಅಂದ ತಕ್ಷಣನೇ ಇಲ್ಲಿ ಮಹತ್ತರವಾದಂತಹ ವಿಷಯ ಬೆಳೆದುಕೊಂಡು ಬಂದಂತಹ ಕಾಲಘಟ್ಟ ಏನಪ್ಪಾ ಅಂದ್ರೆ ಈ ಸುಮಾರಿಗೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ದೇಶೀಯ ರಾಜರುಗಳು ಬ್ರಿಟಿಷರ ಅಧೀನಕ್ಕೆ ಒಳಪಡುವುದರ ಮೂಲಕವಾಗಿ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದಂತಹ ಒಂದು ಕಾಲ ಅಂತ ಹೇಳ್ತಾ ಬರ್ತೀವಿ. ಇಂತಹ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಿದಂತಹ ಒಂದು ಕಾಲವೂ ಕೂಡ ಆಗಿತ್ತು ಅಂತ ಹೇಳ್ತೀವಿ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟಗಳು ಪ್ರಾರಂಭವಾಗಿರ್ತವೆ. ಆ ಹೋರಾಟಗಳು ಪ್ರಾರಂಭವಾದಂತಹ ಸಮಯದಲ್ಲಿ ಕರ್ನಾಟಕದ ಪಾತ್ರವೂ ಸಹ ಬಹುಮುಖ್ಯವಾಗಿದೆ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಬಹುಮುಖ್ಯವಾದಂತಹ ಪಾತ್ರವನ್ನು ಕರ್ನಾಟಕ ಈ ಒಂದು ಹೋರಾಟದಲ್ಲಿ ನೀಡಿದೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ ಸಹಜವಾಗಿ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಾವು ಕರೀತೀವಿ. ಇದಕ್ಕಿಂತಲೂ ಪೂರ್ವದಲ್ಲಿಯೇ ಬ್ರಿಟಿಷರ ವಿರುದ್ಧವಾಗಿ ಅನೇಕ ಹೋರಾಟಗಳು ನಡೆದುಕೊಂಡು ಬಂದಿದ್ವು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೇನು, ಸಶಸ್ತ್ರ ಬಂಡಾಯಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಒಂದು ಸಶಸ್ತ್ರ ಹೋರಾಟಗಳು ಕರ್ನಾಟಕದಲ್ಲಿ ಪ್ರಾರಂಭವಾಗಿಕೊಂಡು ಬರುವುದರ ಮೂಲಕವಾಗಿ ರಾಷ್ಟ್ರೀಯ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಸಹ ಕರ್ನಾಟಕ ನೀಡಿಕೊಂಡು ಬಂದಿರುವಂತಹ ಒಂದು ಅಂಶವನ್ನು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಅಂತೇಳಿ ಹೇಳ್ತಾರೆ.
ಅಷ್ಟೇ ಅಲ್ಲದೆ ಭಾರತದ ರಾಷ್ಟ್ರೀಯ ನಾಯಕತ್ವವನ್ನು ಗಾಂಧೀಜಿಯವರು ವಹಿಸಿಕೊಂಡ ನಂತರದಲ್ಲಿ ಮತ್ತು ಅವರು ಕರೆಕೊಟ್ಟಂತಹ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವೂ ಸಹ ಬಹುಮುಖ್ಯವಾಗಿ ಇದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಗಾಂಧೀಜಿಯವರನ್ನು ಬೆಂಬಲಿಸುವುದರ ಮೂಲಕವಾಗಿ ರಾಷ್ಟ್ರೀಯ ಚಳುವಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡುವುದರ ಮೂಲಕವಾಗಿ ಕರ್ನಾಟಕ ತನ್ನನ್ನು ತಾನು ಗುರುತಿಸಿಕೊಂಡಿರುವುದು ಸಹ ನಮಗೆ ತಿಳಿದು ಬರುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಈ ರೀತಿಯಾಗಿ ತನ್ನ ಮಹತ್ವವನ್ನು ಕರ್ನಾಟಕ ನೀಡುವುದರ ಮೂಲಕವಾಗಿ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ ಏನಾಗಿದೆಯಪ್ಪ ಅಂದರೆ ಭಾರತೀಯ ಇಲ್ಲಿ ಪ್ರಮುಖವಾಗಿ ಬರುವಂತಹ ಭಾರತೀಯ ಪರಂಪರೆಯ ಸಮಾನ ಮತ್ತು ಅವಿಭಾಜ್ಯ ಅಂಗವಾಗಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಮನಗಾಣಬೇಕಾಗುತ್ತೆ, ತಿಳಿಬೇಕಾಗುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸಿದಂತಹ ಒಂದು ವಿಷಯ ಅಂತೇಳಿ ನಾವು ಕರೀತೀವಿ. ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಮತ್ತೊಂದು ಸಂಗತಿಯನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಅಂತೇಳಿ ಕರಿತೀವಿ. ಅಂದರೆ 343ರಿಂದ 351 ಅಂತೇಳಿ ಕರಿತೀವಿ. ಅಂದರೆ 343ರಿಂದ ಹಿಡಿದು 351ರ ನಡುವಣ ಒಂದು ಆರ್ಟಿಕಲ್ಗಳು ಒಂದು ಮಹತ್ತರವಾದಂತಹ ಅಂಶವನ್ನು ನಮಗೆ ತಿಳಿಸುತ್ತೆ. ಏನು ತಿಳಿಸುತ್ತಪ್ಪ ಅಂದರೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಅಂತೇಳಿ ನಾವು ಕರಿತೀವಿ. ಅಂದರೆ ಶಾಸ್ತ್ರೀಯ ಸ್ಥಾನಮಾನವನ್ನು ದೊರಕಿಸಿಕೊಟ್ಟಂತಹ ಒಂದು ಅಂಶವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ತಿಳಿಯಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆಯನ್ನು ಹೆಚ್ಚಿಸಲು ಸಹ ಇದು ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈಗ 6 ಭಾಷೆಗಳಿಗೆ ಅಂದರೆ ಭಾರತದ 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಲಭ್ಯವಾಗಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಕರ್ನಾಟಕದ ಇತಿಹಾಸದ ಪೀಠಿಕೆಯನ್ನು ನಾವು ಸಂಕ್ಷಿಪ್ತವಾಗಿ ತಿಳಿಯಲು ಸಾಧ್ಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇದಾದ ತರುವಾಯದಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂತಹ ಮತ್ತೊಂದು ಅಂಶ ಏನಪ್ಪಾ ಅಂದರೆ ಈ ಒಂದು ಇತಿಹಾಸವನ್ನು ತಿಳಿಯಲು ಅಂದರೆ ಭಾರತ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲು ನಮಗೆ ಯಾವ ದಾಖಲೆಗಳು ಅಥವಾ ಯಾವ ಸಾಕ್ಷಿಗಳನ್ನು ಇಟ್ಟುಕೊಂಡು ಇವುಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಎಂಬುದನ್ನು ನಾವು ತಿಳಿಯಬೇಕಾಗುತ್ತೆ. ಅದನ್ನೇ ನಾವು ಭಾರತದ ಇತಿಹಾಸದ ಮೂಲಾಧಾರಗಳು ಅಂತೇಳಿ ಭಾರತದ ಇತಿಹಾಸದ ಮೂಲಾಧಾರಗಳು ಅಂತ ನಾವು ಹೇಳ್ತಾ ಬರ್ತೀವಿ. ಹಾಗಾದ್ರೆ ಭಾರತದ ಇತಿಹಾಸದ ಮೂಲಾಧಾರಗಳು ವಿದ್ಯಾರ್ಥಿಗಳೇ, ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮೂಲಾಧಾರಗಳು ಅಂದರೆ ನಾವು ಪರ್ಯಾಯ ಅರ್ಥವನ್ನು ನೋಡಿದಾಗ ಈ ಮೂಲಾಧಾರಗಳನ್ನು ನಾವು ಸಾಕ್ಷಿಗಳನ್ನಾಗಿ ನಾವು ಅರ್ಥೈಸ್ಕೊಳ್ತೀವಿ ಅಥವಾ ದಾಖಲೆಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಸಾಕ್ಷಿ ಅಥವಾ ದಾಖಲೆಗಳು ಅಂದ್ರೆ ಭಾರತದ ಇತಿಹಾಸವನ್ನು ತಿಳಿಯಲು ನಾವು ಅರಿಯಲು ನಮಗೆ ಸಿಕ್ಕಿರುವಂತಹ ಸಾಕ್ಷಿಗಳೇನು ಅಥವಾ ದಾಖಲೆಗಳೇನು ಎಂಬುದನ್ನು ನಾವಿಲ್ಲಿ ತಿಳಿಯುವಂತಹ ಬಹುಮುಖ್ಯವಾದಂತಹ ವಿಷಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಭಾರತದ ಇತಿಹಾಸವನ್ನು ತಿಳಿಯಲು ಹೊರಟಾಗ ನಾವು ಯಾವ ಅಂಶಗಳು ಅಂದ್ರೆ ಇಲ್ಲಿ ಮೂಲಾಧಾರಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಥವಾ ದಾಖಲೆಗಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಥವಾ ಸಾಕ್ಷಿಗಳು ಅಂತೇಳಿ ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ಇತಿಹಾಸವು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಏನಪ್ಪಾ ಅಂದ್ರೆ ಗತಕಾಲದ ಘಟನೆಗಳು ಅಂತೇಳಿ ನಾವು ಒಂದು ಅಂಶವನ್ನು ನಾವು ಇಲ್ಲಿ ಮನಗಾಣ್ತೀವಿ. ಅಂದ್ರೆ ಇತಿಹಾಸ ಅಂದ್ರೆ ಏನಪ್ಪಾ ಅಂದ್ರೆ ಗತಕಾಲದ ಘಟನೆಗಳು ಅಂದ್ರೆ ಹಿಂದೆ ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಡೆದು ಹೋದಂತಹ ಘಟನೆಗಳು ಎಂಬ ಒಂದು ಅಂಶವನ್ನು ಇತಿಹಾಸ ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಮತ್ತು
ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಮಾನವನ ಸಾಧನೆಗಳ ಕಾಲಘಟ್ಟಗಳಲ್ಲಿನ ದಾಖಲೆಗಳು ಅಂತ ಹೇಳಿ ಕರೀತೀವಿ. ಏನಪ್ಪಾ ಅಂದ್ರೆ ಇದರ ಜೊತೆಯಲ್ಲಿ ಮಾನವನ ಇಲ್ಲಿ ಸಾಧನೆಗಳ ಕಾಲಘಟ್ಟ ಅಂತೇಳಿ ಕರಿತೀವಿ. ಈ ಕಾಲಘಟ್ಟಗಳಲ್ಲಿನ ಏನೋ ದಾಖಲೆಗಳೇ ಏನೋ ನಮಗೆ ಇಲ್ಲಿ ಬಹುಮುಖ್ಯವಾಗಿ ಇತಿಹಾಸದ ಮೂಲಾಧಾರಗಳಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಅಂದ್ರೆ ನಾವಿಲ್ಲಿ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಅಸಂಖ್ಯಾತ ರಾಜಮನೆತನಗಳು ಬರ್ತವೆ. ಅವುಗಳನ್ನು ನಾವು ಹೇಗೆ ತಿಳಿಯಕ್ಕಾಗ್ತಾ ಇದೆ? ಇಲ್ಲ ನೋಡ್ತೀವಿ ಘಟನೆಗಳು, ಅಂದ್ರೆ ಆ ಘಟನೆಗಳನ್ನು ಆಧರಿಸಿಕೊಂಡು ಮತ್ತು ಮಾನವನ ಸಾಧನೆಗಳ ಕಾಲಘಟ್ಟಗಳಲ್ಲಿನ ದಾಖಲೆ ಅವನು ಮಾಡಿ ಅದನ್ನು ಏನು ಸಾಧನೆ ಮಾಡಿದನೋ ಆ ಸಾಧನೆಗಳನ್ನು ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡ್ತಿದ್ದೀವಿ, ಭಾರತದ ಇತಿಹಾಸದ ಮೂಲಾಧಾರಗಳನ್ನಾಗಿ ತಿಳಿದು ಅಂದ್ರೆ ಇಟ್ಟುಕೊಳ್ಳುವುದರ ಮೂಲಕವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ತಿಳಿತಾ ಅಥವಾ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಸಿಕ್ಕಂತಹ ಮೂಲಾಧಾರಗಳಿರ್ಬೋದು ಅಥವಾ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಏನ್ ಮಾಡಬಹುದಾಗಿದೆ, ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಗತಕಾಲದ ಘಟನೆಗಳು ಅಂದ್ರೆ ಈ ಒಂದು ದಾಖಲೆಗಳು ಮತ್ತು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ ಏನಪ್ಪಾ ಅಂದ್ರೆ ಮಾನವನ ಸಾಧನೆಗಳು ಅಂತೇಳಿ ನಾವು ಕರಿತೀವಿ. ಇವೆರಡನ್ನು ಆಧಾರವಾಗಿಟ್ಟುಕೊಂಡು ಅಂತೇಳಿ ನಾವು ಕರಿತೀವಿ. ಏನ್ ಮಾಡಬಹುದಾಗಿದೆ ಇಲ್ಲಿ ಬಹುಮುಖ್ಯವಾಗಿ ಇವುಗಳನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ, ಇವುಗಳನ್ನು ತಿಳಿದುಕೊಳ್ಳುವುದರ ಮೂಲಕವಾಗಿ ಏನೋ ಇತಿಹಾಸವನ್ನು ಪುನರಾವರ್ತಿಸುವುದಾಗಲಿ ಅಂತೇಳಿ ನಾವು ಕರಿತೀವಿ, ಅಥವಾ ಪುನರ್ ನಿರ್ಮಿಸುವುದಕ್ಕಾಗಲಿ ಏನೋ ಸಾಧ್ಯವಿಲ್ಲ ಅಂತೇಳಿ ನಮಗೆ ಕರೀತೀವಿ. ಹಾಗಾದ್ರೆ ಏನ್ ಮಾಡಿದಂಗಾಯ್ತು ಅಂದ್ರೆ ಇತಿಹಾಸವನ್ನು ಮತ್ತೆ ನಮ್ಮಿಂದ ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಇತಿಹಾಸವನ್ನು ಪುನರ್ಸ್ಥಾಪಿಸುವುದಕ್ಕೂ ಸಹ ನಮ್ಮಿಂದ ಆಗೋದಿಲ್ಲ. ಆದ್ರೆ ಏನ್ ಮಾಡ್ಬೋದಾಗಿದೆಯಪ್ಪ ಅಂದ್ರೆ ಇಲ್ಲಿ ಸಿಕ್ಕಿರುವಂತಹ ಅಂದ್ರೆ ಲಭ್ಯವಿರುವಂತಹ ಮೂಲಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸಕಾರರು ಏನ್ ಮಾಡ್ತಾರೆ, ಗತಕಾಲವನ್ನು ಏನೋ ಗತಕಾಲ ಅಂತೇಳಿ ನಾವು ಕರೀತೀವಿ. ಈ ಗತಕಾಲವನ್ನು ಏನ್ ಮಾಡಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಪುನರ್ರಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಅಂತ ಹೇಳ್ಬೋದಾಗಿದೆ. ಅಂದ್ರೆ ಏನೋ ಈ ಎರಡು ಆ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾವು ಇತಿಹಾಸವನ್ನು ಪುನರ್ ನಿರ್ಮಿಸುವುದಕ್ಕಾಗಲಿ ಅಥವಾ ಪುನರಾವರ್ತಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಅದನ್ನು ಪುನರಾವರ್ತಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬಹುದಾಗಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ ಈ ಒಂದು ಮೂಲಾಧಾರಗಳ ಸಹಾಯದಿಂದ ಅಂತೇಳಿ ನಮಗೆ. ಅಂದ್ರೆ ಇಲ್ಲಿ ನಾವು ಬಹುಮುಖ್ಯವಾಗಿ ಒಂದು ಅಂಶವನ್ನು ನಾವು ತಿಳ್ಕೋಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಮೂಲಾಧಾರಗಳು ಇಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ತೀವಿ. ಇತಿಹಾಸವಿಲ್ಲ ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಒಪ್ಕೋಬೇಕಾಗುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಮೂಲಾಧಾರಗಳು ಇಲ್ಲದೆ ಹೋದರೆ ಅಂದ್ರೆ ಯಾವುದೇ ದಾಖಲೆಗಳು ಅಥವಾ ಸಾಕ್ಷಿಗಳು ಇಲ್ಲದೆ ಹೋದರೆ ಏನಾಗುತ್ತೆ, ಇತಿಹಾಸ ಇಲ್ಲ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸುವಂತಹ ಒಂದು ಅಂಶವಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಂತಹ ಇತಿಹಾಸವನ್ನು ಹರಿಯಲು ಹೊರಟಂತಹ ಇತಿಹಾಸಕಾರನಿಗೆ ಅನೇಕ ಸವಾಲುಗಳು ಎದುರಾಗ್ತವೆ. ಏನೇನು ಸವಾಲುಗಳು ಎದುರಾಗ್ತವೆ? ಹಾಗಾದ್ರೆ ಇತಿಹಾಸಕಾರನಿಗೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಇತಿಹಾಸಕಾರ ಈ ಒಂದು ಪ್ರಾಚೀನ ಘಟನೆಗಳು ಮತ್ತು ಮಾನವನ ಸಾಧನೆಗಳನ್ನು ತಿಳಿಯುವಂತಹ ಸಮಯದಲ್ಲಿ ಅವನು ಏನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಅನ್ವೇಷಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ಈ ಅನ್ವೇಷಣೆಗಳು ಅಂತ ನಾವು ಕರಿತೀವಿ. ಈ ಅನ್ವೇಷಣೆಗಳನ್ನು ಯಾರು ಕೈಗೊಳ್ಳಬೇಕಾಗುತ್ತೆ? ಈ ಒಂದು ಇತಿಹಾಸವನ್ನು ತಿಳಿಯಲು ಹೊರಟಂತಹ ರಚಿಸುವ ಪ್ರಯತ್ನವನ್ನು ಮಾಡಲು ಹೊರಟಂತಹ ಇತಿಹಾಸಕಾರ ಕೈಗೊಳ್ಳಬೇಕಾಗುತ್ತೆ. ಹಾಗೂ ಅನ್ವೇಷಣೆಗಳ ಜೊತೆಯಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಅನ್ವೇಷಣೆಯ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ದಾಖಲೆ ಇರ್ಬೋದು ಅಥವಾ ಯಾವುದೋ ಒಂದು ಸಾಕ್ಷಿ ಇರ್ಬೋದು, ಅವುಗಳನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವನು ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸಂಗ್ರಹ ಅಂತ ಹೇಳಿ ಕರಿತೀವಿ. ಈ ಸಂಗ್ರಹಿಸುವಂತಹ ಒಂದು ಕಾರ್ಯವೂ ಸಹ ಯಾರ ಮೇಲೆ ಇರುತ್ತೆ? ಇತಿಹಾಸಕಾರನ ಮೇಲೆ ಇರುತ್ತೆ.
ಈ ಸಿಕ್ಕಂತಹ ಒಂದು ಯಾವುದೋ ಒಂದು ಸಾಧನವನ್ನು ಅದನ್ನು ಹಾಳಾಗದಂತೆ ಸಂಗ್ರಹಿಸಿಡುವಂತಹ ಒಂದು ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಇತಿಹಾಸಕಾರನ ಮೇಲೆ ಇರುತ್ತೆ. ಹಾಗೂ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಅನ್ವೇಷಣೆಗಳು, ಸಂಗ್ರಹ ಮತ್ತು ಅರ್ಥೈಸುವಿಕೆ ಅಂತ ಹೇಳ್ತೀವಿ. ಅಂದ್ರೆ ಸಿಕ್ಕಿರುವಂತಹ ಆ ಒಂದು ಮಾಹಿತಿಯನ್ನು ಅಥವಾ ಸಂಗ್ರಹಿಸಿದಂತಹ ಆ ಒಂದು ಅವಶೇಷವನ್ನು ಅವನು ಹೇಗೆ ಅರ್ಥೈಸಬೇಕು ಎಂಬುದು ಸಹ ಇತಿಹಾಸಕಾರನಿಗೆ ದೊಡ್ಡದಾದಂತಹ ಸವಾಲಾಗಿ ಪರಿಣಮಿಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಮಹತ್ತರವಾದಂತಹ ಅಂಶಗಳನ್ನು ಅಥವಾ ಸವಾಲುಗಳನ್ನು ಎದುರಿಸುವುದರ ಮೂಲಕವಾಗಿ ಇತಿಹಾಸಕಾರ ಭಾರತದ ಇತಿಹಾಸವನ್ನು ತಿಳಿಯುವಲ್ಲಿ ಯಶಸ್ವಿಯಾಗುವುದರ ಮೂಲಕವಾಗಿ ಅಸಂಖ್ಯಾತ ಮೂಲಾಧಾರಗಳನ್ನು ಏನ್ ಮಾಡಿದ್ದಾನೆ? ಪತ್ತೆ ಹಚ್ಚುವುದರ ಮೂಲಕವಾಗಿ ಅವುಗಳನ್ನು ಹಾಳಾಗದಂತೆ ಸಂಗ್ರಹಿಸಿಕೊಂಡು ಬರುವುದರ ಮೂಲಕವಾಗಿ ವ್ಯವಸ್ಥಿತವಾಗಿ ಅರ್ಥೈಸಿಕೊಂಡು ಬಂದಿದ್ದಾನೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಹೆಚ್ಚು ಕಮ್ಮಿ ಮೂಲಾಧಾರಗಳು ನಮಗೆ ಲಭ್ಯವಾಗದೆ ಹೋದರೆ ಏನಾಗುತ್ತೆ ಇತಿಹಾಸ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮೂಲಾಧಾರಗಳು ಇಲ್ಲದೇ ಹೋದಲ್ಲಿ ಐತಿಹಾಸಿಕ ಘಟನೆಗಳು ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಡೆದಂತಹ ಅಥವಾ ಗತಕಾಲದಲ್ಲಿ ನಡೆದಂತಹ ಘಟನೆಗಳು ಏನಾಗ್ತಾವಪ್ಪ ಅಂದ್ರೆ ಊಹೆಗಳಾಗಲ್ಪಡ್ತವೆ. ಅಂದ್ರೆ ಊಹೆ ಅಂದ್ರೆ ಅವನೇ ಹುಟ್ಟಿಸ್ಕೊಂಡು ಹೇಳಿದಂತಹ ಘಟನೆ ಇರಬಹುದು ಅಥವಾ ಕಾಲ್ಪನಿಕ ಕಥೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅವನೇ ಕಲ್ಪಿಸಿಕೊಂಡು ಹೇಳಿದಂತಹ ಕಥೆಗಳು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಅಂದ್ರೆ ನಾವು ಆ ರೀತಿಯಾಗಿ ಕಲ್ಪಿಸಿಕೊಳ್ಳಬೇಕಾಗುತ್ತೆ, ಅರ್ಥೈಸಿಕೊಳ್ಳಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಭಾರತ ಮತ್ತು ಕರ್ನಾಟಕದ ಇತಿಹಾಸಗಳ ಅಧ್ಯಯನಕ್ಕೆ ವಿವಿಧ ಮೂಲಾಧಾರಗಳು ನಮಗೆ ಏನಾಗಿದ್ದಾವೆ? ಸಾಕ್ಷಿಯಾಗಿ ದಾಖಲೆಗಳಾಗಿ ಲಭ್ಯವಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ತಿಳಿಯುವಾಗ ಇಲ್ಲಿ ಬಹುಮುಖ್ಯವಾಗಿ ಮತ್ತೆ ಇತಿಹಾಸಕಾರರಿಗೆ ದೊಡ್ಡ ಸವಾಲು ಪ್ರಾರಂಭವಾಗುತ್ತೆ. ಯಾವ ಸವಾಲುಗಳು ಇಲ್ಲಿ ಬಹುಮುಖ್ಯವಾಗಿ ಪ್ರಾರಂಭವಾಗುತ್ತೆ? ಇದು ಕರ್ನಾಟಕ ಮತ್ತು ಭಾರತದ ಇತಿಹಾಸವನ್ನು ತಿಳಿಯುವಾಗಂದ್ರೆ ಇಲ್ಲ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಭಾರತ ಕೇವಲ ಯಾವುದೋ ಒಂದು ಧರ್ಮದ ಹಿನ್ನೆಲೆಯಲ್ಲಿ ನಿರ್ಮಾಣವಾದಂತಹ ರಾಷ್ಟ್ರ ಅಲ್ಲ, ಯಾವುದೋ ಒಂದು ಧರ್ಮದ ಹಿನ್ನೆಲೆಯಲ್ಲಿ ನಿರ್ಮಾಣವಾದಂತಹ ರಾಷ್ಟ್ರವೂ ಅಲ್ಲ, ಹಾಗೆ ಯಾವುದೋ ಒಂದು ಜನಾಂಗದಿಂದ ಈ ಒಂದು ರಾಷ್ಟ್ರ ನಿರ್ಮಾಣವಾಗಿಲ್ಲ. ಅಂದ್ರೆ ಸಾಮಾಜಿಕವಾಗಿ ಇದು ಒಂದು ವಸ್ತು ಸಂಗ್ರಹಾಲಯವಿದ್ದಂತೆ ಅಂತೇಳಿ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ತಿಳಿಯಲು ಹೊರಟಂತಹ ಇತಿಹಾಸಕಾರನಿಗೆ ಏನು ಅವಶ್ಯಕವಾಗಿ ಬೇಕಾಗಿದೆಯಪ್ಪ ಅಂದ್ರೆ ಇಲ್ಲಿ ಭಾರತದ ಪ್ರಾಚೀನ ಭಾಷೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಪ್ರಾಚೀನ ಭಾರತದಲ್ಲಿ ಆಡುತ್ತಿದ್ದಂತಹ ಭಾಷೆಗಳ ಒಂದು ಜ್ಞಾನ ಇತಿಹಾಸಕಾರನಿಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗಾದ್ರೆ ಯಾವ ಯಾವ ಭಾಷೆಗಳ ಜ್ಞಾನ ಅವಶ್ಯಕವಾಗಿ ಇತಿಹಾಸಕಾರನಿಗೆ ಬೇಕಾಗುತ್ತಪ್ಪ ಅಂದ್ರೆ ನಾವು ಗಮನಿಸ್ತೀವಿ, ಸಂಸ್ಕೃತ ಅಂತೇಳಿ ನಾವು ಕರಿತೀವಿ. ಯಾವ ಭಾಷೆ ಬೇಕಾಗುತ್ತೆ? ಸಂಸ್ಕೃತ ಭಾಷೆ. ಆ ಸಂಸ್ಕೃತ ಭಾಷೆ ಇದ್ರೆ ಸಾಕ? ಅಷ್ಟೇ ಅಲ್ಲ, ಪಾಲಿ, ಪ್ರಾಕೃತ ಮತ್ತು ಜನಸಾಮಾನ್ಯರ ಆಡು ಭಾಷೆಗಳ ಜ್ಞಾನದ ಜೊತೆಯಲ್ಲಿ ಮತ್ತು ಕುರೋಷ್ಟಿ ಭಾಷೆಯ ಜ್ಞಾನ ಹಾಗೂ ಇದರ ಜೊತೆಯಲ್ಲಿ ಪ್ರಮುಖವಾಗಿ ಬ್ರಾಹ್ಮಿ ಲಿಪಿ ಅಂತೇಳಿ ಕರಿತೀವಿ, ಈ ಬ್ರಾಹ್ಮಿ ಅಂತೇಳಿ ಕರಿತೀವಿ, ಇನ್ನೂ ಮುಂತಾದಂತಹ ಲಿಪಿಗಳ ಪರಿಪೂರ್ಣವಾದಂತಹ ಜ್ಞಾನವಿಲ್ಲದೆ ಇದ್ದರೆ ಅಂತ ಹೇಳ್ತೀವಿ. ಅಂದ್ರೆ ಇಷ್ಟೆಲ್ಲಾ ಲಿಪಿಗಳ ಭಾಷೆಗಳ ಜ್ಞಾನವನ್ನು ಇತಿಹಾಸಕಾರ ಒಳಗೊಳ್ಳದೇ ಇದ್ದರೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ತಿಳಿಯುವುದು ತುಂಬಾ ಕಠಿಣಕರವಾಗುತ್ತೆ ಅಂತೇಳಿ ನಾವು ಒಂದ್ ಕಡೆ ತಿಳ್ಕೊಳ್ತೀವಿ. ಅಷ್ಟೇ ಅಲ್ಲ, ಆಯ್ತು, ಇತಿಹಾಸಕಾರನಿಗೆ ಇವೆಲ್ಲಾ ಭಾಷೆಗಳ ಲಿಪಿಗಳ ಜ್ಞಾನ ಇತ್ತು ಅಂದ್ಕೊಂಡ್ರೆ ಇನ್ನೊಂದು ದೊಡ್ಡ ಸಮಸ್ಯೆ ಇಲ್ಲಿ ಎದುರಾಗುತ್ತೆ. ಯಾಕೆಂದ್ರೆ ಭಾರತ ಯಾವುದೋ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಿರ್ಮಾಣವಾದಂತಹ ರಾಷ್ಟ್ರವಲ್ಲ. ಹಾಗೆ ಇಲ್ಲಿ ವಾಸವಾಗಿರುವಂತಹ ಜನತೆಗೆ ಒಂದೇ ರೀತಿಯಾದಂತಹ ಪರಂಪರೆ ಇಲ್ಲ. ಅನೇಕ ಪರಂಪರೆಗಳನ್ನು ಒಳಗೊಂಡಂತಹ ಬೃಹತ್ ರಾಷ್ಟ್ರ, ಅನೇಕ ಸಂಸ್ಕೃತಿಗಳನ್ನು ಒಳಗೊಂಡಂತಹ ಒಂದು ರಾಷ್ಟ್ರ ಅಂತೇಳಿ ಕರೀತೀವಿ. ಹಾಗಿರುವಾಗ ಈ ಒಂದು ರಾಷ್ಟ್ರದ ಒಂದು ಇತಿಹಾಸವನ್ನು ತಿಳಿಯಬೇಕಾದರೆ ಇತಿಹಾಸಕಾರನಿಗೆ ಭಾಷೆ ಮತ್ತು ಲಿಪಿಗಳ ಜ್ಞಾನದ ಜೊತೆಯಲ್ಲಿ ಏನ್ ಬೇಕೋ?
ಭಾರತದ ಪರಂಪರೆ ಮತ್ತು ಸಂಸ್ಕೃತಿಗಳ ಆಳವಾದಂತಹ ಜ್ಞಾನವಿದ್ದರೆ ಮಾತ್ರವೇ ಅವನು ಯಾವುದೇ ಸಮಸ್ಯೆಗಳನ್ನು ಎದುರಿಸದೆ, ಅಂದ್ರೆ ಸಮಸ್ಯೆಗಳಿಗೆ ಒಳಗಾಗದೆ ಏನ್ ಮಾಡ್ತಾನೆ, ಇಲ್ಲಿ ಅವಶ್ಯಕವಾಗಿ ಭಾರತ ಮತ್ತು ಕರ್ನಾಟಕದ ಸಂಪೂರ್ಣವಾದಂತಹ ಇತಿಹಾಸವನ್ನು ಅರ್ಥೈಸಲು ಅವನಿಂದ ಸಾಧ್ಯವಾಗುತ್ತೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ತಿಳಿಯಬೇಕಾಗುತ್ತದೆ. ಹಾಗಾದ್ರೆ ಈಗಾಗಲೇ ನಮಗೆ ಗೊತ್ತಾಗಿದೆ, ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ತಿಳಿಯಲು ಹೊರಟಾಗ ನಮಗೆ ಅಸಂಖ್ಯಾತವಾದಂತಹ ಮೂಲಾಧಾರಗಳು ಲಭ್ಯವಾಗಿದ್ದಾವೆ ಎಂಬುದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಲಭ್ಯವಿರುವಂತಹ ಇತಿಹಾಸದ ಮೂಲಾಧಾರಗಳನ್ನು ಒಂದು ಕಡೆಗೆ ಇಟ್ಟುಕೊಂಡು ಇತಿಹಾಸಕಾರ ಏನ್ ಮಾಡಿದಾನಪ್ಪ ಅಂದ್ರೆ ಇತಿಹಾಸದ ರಚನೆಗೆ ಮುಂದಾಗುವುದರ ಮೂಲಕವಾಗಿ ಇತಿಹಾಸದ ರಚನೆಯಲ್ಲಿ ಈ ಮೂಲಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಇತಿಹಾಸವನ್ನು ಎರಡು ಕಾಲಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಎರಡು ಕಾಲಗಳನ್ನಾಗಿ ವಿಭಾಗಿಸಿಕೊಂಡು ಅವುಗಳನ್ನು ಅಧ್ಯಯನ ಮಾಡಿದಾನೆ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಆ ಎರಡು ಕಾಲಗಳು ಯಾವ್ಯಾವು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಅಂದ್ರೆ ಒಂದು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇತಿಹಾಸ ಪೂರ್ವ ಕಾಲ ಅಂತ ಹೇಳ್ತೀವಿ. ಇತಿಹಾಸ ಪೂರ್ವ ಕಾಲ ಅಂತೇಳಿ ಕರೀತಾರೆ. ಅಂದ್ರೆ ಇತಿಹಾಸ ಪೂರ್ವ ಕಾಲ ಅಂತೇಳಿ ಆಧಾರವಾಗಿಟ್ಟುಕೊಂಡು ಅವುಗಳನ್ನು ವಿಭಾಗಿಸಿಕೊಳ್ತಾ ಬರ್ತಾನೆ ಇತಿಹಾಸಕಾರ. ಎರಡನೇದೇನಪ್ಪ ಅಂದ್ರೆ ಇತಿಹಾಸ ಕಾಲ ಅಂತ ಹೇಳ್ತೀವಿ. ಇತಿಹಾಸ ಕಾಲ ಅಂತ ಹೇಳ್ತೀವಿ. ಈ ರೀತಿಯಾಗಿ ಎರಡು ಕಾಲಗಳನ್ನಾಗಿ ಇತಿಹಾಸಕಾರರು ಸಿಕ್ಕಿರುವಂತಹ ಅಥವಾ ಲಭ್ಯವಿರುವಂತಹ ಮೂಲಾಧಾರಗಳನ್ನು ವಿಭಾಗಿಸುವುದರ ಮೂಲಕವಾಗಿ ಭಾರತದ ಇತಿಹಾಸದ ರಚನೆಗೆ ಮುಂದಾಗಿದ್ದಾರೆ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಅಂತಹ ಕಾಲಗಳಲ್ಲಿ ಇತಿಹಾಸ ಪೂರ್ವ ಕಾಲ ಮತ್ತು ಇತಿಹಾಸ ಕಾಲ ಅಂದ್ರೆ ಏನು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇತಿಹಾಸ ಪೂರ್ವ ಕಾಲ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲ ಅಂತ ಹೇಳ್ತಾರೆ. ಏನೋ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದೆ ಇರುವಂತಹ ಕಾಲವನ್ನೇ ನಾವೇನಂತ ಕರೀತೀವಿ, ಇತಿಹಾಸ ಪೂರ್ವ ಕಾಲ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಏನಿದೆ ಅಂದ್ರೆ ಲಿಖಿತ ದಾಖಲೆಗಳು, ಅಂದ್ರೆ ಯಾವುದೇ ರೀತಿಯಾದಂತಹ ಬರೆದಿಟ್ಟಂತಹ ದಾಖಲೆಗಳು ಸಿಗದೇ ಇರುವಂತಹ ಒಂದು ಕಾಲ ಅಂತ ಹೇಳ್ತೀವಿ. ಅಂತಹ ಕಾಲವನ್ನು ನಾವೇನಂತ ಕರಿತೀವಿ, ಇತಿಹಾಸ ಪೂರ್ವ ಕಾಲ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮಾನವನ ಉಗಮದಿಂದ ಹಿಡಿದು ಮಾನವ ಹಳೆಯ ಶಿಲಾಯುಗದಲ್ಲಿ ಹೇಗಿದ್ದ, ಮಧ್ಯಶಿಲಾಯುಗದಲ್ಲಿ ಹೇಗಿದ್ದ ಮತ್ತು ನವಶಿಲಾಯುಗದಲ್ಲಿ ಹೇಗಿದ್ದ ಎಂಬ ಒಂದು ಅಂಶವನ್ನು ತಿಳಿಯಲು ಹೊರಟಾಗ ನಮಗೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಸಿಗೋದಿಲ್ಲ. ಅಂದ್ರೇನೋ ಪ್ರಾಚೀನ ಕಾಲದ ಮಾನವನ ಜೀವನ ಮತ್ತು ಅವನ ಚಟುವಟಿಕೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಚಟುವಟಿಕೆಗಳ ಅವಶೇಷಗಳು ಅಂತ ಕರಿತೀವಲ್ವಾ, ಅವುಗಳನ್ನು ಆಧಾರವಾಗಿಟ್ಕೊಂಡು ಅಂದಿನ ಕಾಲದ ಇತಿಹಾಸವನ್ನು ತಿಳಿಯುವಂತಹ ಒಂದು ಕಾಲವನ್ನು ನಾವು ಇತಿಹಾಸ ಪೂರ್ವ ಕಾಲ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಹಾಗೆ ಇದಾದ ನಂತರದಲ್ಲಿ ಇತಿಹಾಸ ಕಾಲ ಅಂತೇಳಿ ಕರಿತೀವಿ. ಏನು ಇತಿಹಾಸ ಕಾಲ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಇತಿಹಾಸ ಕಾಲ ಅಂದ್ರೆ ಲಿಖಿತ ಮೂಲಾಧಾರಗಳು ಲಭ್ಯವಿರುವಂತಹ ಕಾಲವನ್ನು ಇತಿಹಾಸ ಕಾಲವೆಂದು ತಿಳಿತೀವಿ. ಏನೋ ಅಂದ್ರೆ ನಾವು ಇತಿಹಾಸವನ್ನು ತಿಳಿಬೇಕಾದ್ರೆ, ಅಂದ್ರೆ ಪ್ರಾಚೀನ ಕಾಲದ ಘಟನೆಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಾಹಿತಿಯನ್ನು ಕೊಡುವಂತಹ ಬರೆದಿಟ್ಟಂತಹ ದಾಖಲೆಗಳು ಲಭ್ಯವಿರುವಂತಹ ಒಂದು ಕಾಲವು ಅಂತೇಳಿ ನಾವು ಕರಿತೀವಿ. ಅಂತಹ ಒಂದು ಕಾಲವನ್ನು ಇತಿಹಾಸ ಕಾಲ ಅಂತೇಳಿ ನಾವಿಲ್ಲಿ ವಿಭಾಗಿಸಿಕೊಂಡು ಬರುವುದರ ಮೂಲಕವಾಗಿ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಬರ್ತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಮೌರ್ಯರ ಆಡಳಿತ ಇರಬಹುದು, ಗುಪ್ತರ ಆಡಳಿತ, ಅಂದ್ರೆ ಇಲ್ಲಿ ನಾವು ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಹಾಗೂ ವೇದಗಳ ಕಾಲದ ಸಂಸ್ಕೃತಿ ಅಂತೇಳಿ ನಾವು ಕರೀತೀವಿ. ಇವುಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಅವರು ಬಿಟ್ಟು ಹೋದಂತಹ ಅಸಂಖ್ಯಾತ ಬರಹಗಳು ನಮಗಿಲ್ಲಿ ಲಭ್ಯವಾಗ್ತವೆ. ಅಂತಹ ಮಾಹಿತಿಗಳನ್ನು ಆಧಾರವಾಗಿಟ್ಟುಕೊಂಡು ತಿಳಿಯುವಂತಹ ಒಂದು ಇತಿಹಾಸ ಕಾಲವನ್ನು ನಾವೇನಂತ ಕರೀತೀವಿ, ಇತಿಹಾಸ ಕಾಲ ಅಂತೇಳಿ ನಾವು ಕರೀತೀವಿ.
ಈ ರೀತಿಯಾದಂತಹ ಎರಡು ಕಾಲಗಳನ್ನಾಗಿ ವಿಭಾಗಿಸುವುದರ ಮೂಲಕವಾಗಿ ಇತಿಹಾಸವನ್ನು ನಾವಿಲ್ಲಿ ಅಧ್ಯಯನ ಮಾಡಲಾಗಿದೆ ಅಂತೇಳಿ ನಮ್ಮ ತಲೆ. ಹಾಗೆ ಇದಾದ ನಂತರದಲ್ಲಿ ನಾವು ನೋಡೋದಾದ್ರೆ ಲಭ್ಯವಿರುವಂತಹ ಇತಿಹಾಸದ ಮೂಲಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಎರಡು ಗುಂಪುಗಳನ್ನಾಗಿ ವಿಭಾಗಿಸ್ತಾರೆ. ಎಷ್ಟು ಗುಂಪುಗಳನ್ನಾಗಿ ವಿಭಾಗಿಸ್ತಾರೆ? ಈ ಮೂಲಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಎರಡು ಗುಂಪುಗಳನ್ನಾಗಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಈ ಮೂಲಾಧಾರಗಳನ್ನೇ ಎರಡು ಗುಂಪುಗಳನ್ನಾಗಿ ವಿಭಾಗಿಸಿಕೊಂಡು ಬರ್ತಾರೆ. ಆ ಒಂದು ಎರಡು ಗುಂಪುಗಳು ಯಾವ್ಯಾವಪ್ಪ ಅಂದ್ರೆ ಒಂದಿಗೆ ಬಹುಮುಖ್ಯವಾಗಿ ಪ್ರಾಕ್ತನ ಅಥವಾ ಪುರಾತತ್ವ ಅಂತೇಳಿ ನಾವು ಕರೀತೀವಿ. ಈ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತೇಳಿ ಒಂದು ಗುಂಪನ್ನಾಗಿ ಮಾಡ್ತಾರೆ. ಎರಡನೇದಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಸಾಹಿತ್ಯಾಧಾರಗಳು. ಎರಡನೇದು ಯಾವುದಲ್ಲಿ ಬಹುಮುಖ್ಯವಾಗಿ ಸಾಹಿತ್ಯಾಧಾರಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಈ ರೀತಿಯಾಗಿ ಸಿಕ್ಕಂತಹ ಮೂಲಾಧಾರಗಳನ್ನು ಎರಡು ಗುಂಪುಗಳನ್ನಾಗಿ ವಿಭಾಗಿಸುವ ಮೂಲಕವಾಗಿ ಭಾರತ ಮತ್ತು ಕರ್ನಾಟಕದ ಚರಿತ್ರೆಯನ್ನು ನಾವು ತಿಳಿಯಬಹುದಾಗಿದೆ ಅಂತೇಳಿ ನಮ್ಮ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಈ ಎರಡು ಗುಂಪಿನಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಮೂಲಾಧಾರಗಳು ಯಾವ್ಯಾವ ಅಂದ್ರೆ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತೇಳಿ ನಾವು ಕರೀತೀವಿ. ಏನು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂದ್ರೆ ಪ್ರಾಚೀನ ಮಾನವನ ಜೀವನ ಅಂತ ಕರೀತೀವಿ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಮಾನವ ತನ್ನ ಜೀವನವನ್ನು ಹೇಗೆ ನಡೆಸಿಕೊಂಡು ಬಂದ ಅಂತೇಳಿ ಒಂದು ಅಂಶವನ್ನು ನಾವು ಇಟ್ಕೋಬೇಕು. ಮತ್ತು ಚಟುವಟಿಕೆಗಳ ಅವಶೇಷಗಳು ಅಂತೇಳಿ ನಾವು ಕರೀತೀವಿ. ಏನೋ ಮಾನವ ಯಾವ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಆ ಒಂದು ಚಟುವಟಿಕೆಗಳಿಂದ ಅವನು ಬಿಟ್ಟು ಹೋದಂತಹ ಅವಶೇಷಗಳನ್ನು ಆಧಾರವಾಗಿಟ್ಟುಕೊಂಡು ಅಂತ ಹೇಳ್ತೀವಿ. ಆಧಾರವಾಗಿಟ್ಟುಕೊಂಡು ತಿಳಿಯುವಂತಹ ಒಂದು ಇತಿಹಾಸದ ಮೂಲಾಧಾರಗಳನ್ನು ನಾವೇನಂತ ಕರೀತೀವಿ? ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ತೀವಿ. ಹಾಗಾದ್ರೆ ಇಂತಹ ಮೂಲಾಧಾರಗಳನ್ನು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇತಿಹಾಸಕಾರ ಹೇಗೆ ಪತ್ತೆ ಹಚ್ತಾನಪ್ಪ ಅಂದ್ರೆ ಇಲ್ಲಿ ಇವುಗಳನ್ನು ಉತ್ಖನನದ ಮೂಲಕ ಅಂತ ಹೇಳಿ ಕರೀತೀವಿ. ಅಂದ್ರೆ ಏನು? ಉತ್ಖನನವನ್ನು ಮಾಡುವುದರ ಮೂಲಕವಾಗಿ ಏನ್ ಮಾಡ್ತಾನೆ ಇತಿಹಾಸಕಾರ? ಇಂತಹ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳನ್ನು ಹೊರತೆಗೆಯುತ್ತಾನೆ. ಹಾಗಾದ್ರೆ ಹೊರತೆಗೆದಂತಹ ಸಮಯದಲ್ಲಿ ಅವು ಎಂತಹ ಮೂಲಾಧಾರಗಳಾಗಿರ್ತಾವಪ್ಪ ಅಂದ್ರೆ ಈ ದೊರೆತಂತವು ಮಾನವ ನಿರ್ಮಿತ ವಸ್ತುಗಳು ಅಂತೇಳಿ ನಾವು ಕರಿತೀವಿ. ಏನೋ ಮಾನವ ನಿರ್ಮಿಸಿದಂತಹ ವಸ್ತುಗಳು ಅಂತೇಳಿ ನಾವು ಕರಿತೀವಿ. ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳು ಅಂತೇಳಿ ಕರಿತೀವಿ. ಅಂದ್ರೆ ಆರಂಭಿಕ ಕಾಲದಲ್ಲಿ ಮಾನವ ಅಂದ್ರೆ ಶಿಲೆಯನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ಅನೇಕ ಸಾಧನಗಳನ್ನು ನಿರ್ಮಿಸಿಕೊಳ್ತಾ ಬರ್ತಾನೆ. ಅಂತಹ ಸಾಧನಗಳನ್ನು ಇಲ್ಲಿ ಇವು ಒಳಗೊಂಡಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಒಂದು ಸಿಕ್ಕಂತಹ ಮಾಹಿತಿಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಮಾನವ ನಿರ್ಮಿತ ವಸ್ತುಗಳು ಮತ್ತು ಆರಂಭಿಕ ಶಿಲಾ ಸಾಧನಗಳನ್ನು ಇಟ್ಟುಕೊಂಡಂತಹ ಇತಿಹಾಸಕಾರ ಏನ್ ಮಾಡ್ತಾರಪ್ಪ ಅಂದ್ರೆ ಲಿಖಿತವಾದಂತಹ ಮೂಲಾಧಾರಗಳು ಅಂತೇಳಿ ನಾವು ಕರಿತೀವಲ್ವಾ. ಅಂದ್ರೆ ಲಿಖಿತ ರೂಪದಲ್ಲಿ ಬರೆದಿಡದೇ ಇರುವಂತಹ ಅಂಶಗಳು ಲಭ್ಯವಾದಂತಹ ಸಮಯದಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ಲಿಖಿತ ಮೂಲಾಧಾರಗಳಿಲ್ಲದೆ ಸಂದರ್ಭದಲ್ಲಿ ಇಂತಹ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಇತಿಹಾಸವನ್ನು ರಚಿಸುವುದಕ್ಕೆ ಏಕಮಾತ್ರವಾದಂತಹ ಆಧಾರಗಳಾಗಿವೆ ಅಂತೇಳಿ ನಾವು ತಿಳ್ಕೊಳ್ತೀವಿ. ಅಂದ್ರೆ ಲಿಖಿತ ದಾಖಲೆಗಳು ಸಿಗದೇ ಇರುವಂತಹ ಸಮಯದಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಇವು ಏಕಮಾತ್ರವಾದಂತಹ ಆಧಾರಗಳನ್ನಾಗಿ ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಇತಿಹಾಸವನ್ನು ರಚನೆ ಮಾಡಬೇಕಾಗುತ್ತೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ. ಇಷ್ಟೇ ಅಲ್ಲದೆ ಇನ್ನು ಅನೇಕ ಸಂದರ್ಭಗಳಲ್ಲಿ ಇವು ಲಿಖಿತ ದಾಖಲೆಗಳನ್ನು
ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರಾಮಾಣೀಕರಿಸುವಂತಹ ಮೂಲಾಧಾರಗಳಾಗಿ ನಾವು ಇವುಗಳನ್ನು ಗಮನಿಸ್ತೀವಿ. ಅಂದ್ರೆ ಲಿಖಿತ ದಾಖಲೆಗಳಿಗೂ ಸಹ ಏನಾಗ್ತವೆ, ಸಾಕ್ಷಿಗಳಾಗಿ ಅವುಗಳನ್ನು ಪ್ರಾಮಾಣೀಕರಿಸುವಂತಹ ಹೌದು ಆ ಘಟನೆ ನಡೆದಿದೆ ಎಂದು ಮಾಹಿತಿಯನ್ನು ನೀಡುವಂತಹ ಸಾಧನಗಳನ್ನಾಗಿಯೂ ಸಹ ಇವುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅಂತಹ ಬಹುಮುಖ್ಯವಾದಂತಹ ಮೂಲಾಧಾರಗಳು ಅಂದ್ರೆ ನಾವು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಂಡ್ರೆ ನಾಣ್ಯಗಳು ಅಂತೇಳಿ ನಾವು ಕರಿತೀವಿ. ಯಾವ ಬರ್ತವೆ? ನಾಣ್ಯಗಳು, ಮುದ್ರೆಗಳು ಅಂತೇಳಿ ನಾವು ಕರಿತೀವಿ, ಆಭರಣಗಳು, ಹಾಗೆ ಬಳವಳಿಕೆಗಳು ಅಂತೇಳಿ ಕರಿತೀವಿ, ಸಲಕರಣೆಗಳು ಅಂತೇಳಿ ಕರಿತೀವಿ, ಶಾಸನಗಳು ಇಲ್ಲಿ ಬರ್ತವೆ, ಕಟ್ಟಡಗಳ ಅವಶೇಷಗಳು ಅಂತೇಳಿ ನಾವು ಕರಿತೀವಿ, ಮಡಿಕೆಗಳು, ಮೂರ್ತಿಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ, ಆಯುಧಗಳು, ಚಿತ್ರಗಳು ಅಂತೇಳಿ ನಾವು ಕರಿತೀವಿ. ಇವೆಲ್ಲವುಗಳು ಇನ್ನೂ ಮುಂತಾದವುಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಇವೆಲ್ಲವುಗಳು ಸಹ ಪ್ರಮುಖ ಪುರಾತತ್ವ ಮೂಲಾಧಾರಗಳನ್ನಾಗಿ ನಾವು ಇಲ್ಲಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ಈ ಒಂದು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ಇತಿಹಾಸದ ರಚನೆಗೆ ಇವು ಏನಾಗಿದ್ದಾವಪ್ಪ ಅಂದ್ರೆ ಅತ್ಯಮೂಲ್ಯವಾದಂತಹ ಮತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುವಂತಹ ಸಾಕ್ಷಿಗಳಾಗಿ ಅಥವಾ ದಾಖಲೆಗಳಾಗಿ ಇವು ನಮಗೆ ಇತಿಹಾಸದ ತಿಳುವಳಿಕೆಗೆ ಅಥವಾ ಇತಿಹಾಸದ ಐತಿಹಾಸಿಕ ಪ್ರಜ್ಞೆಯ ಅಥವಾ ಜ್ಞಾನದ ಬೆಳವಣಿಗೆಗೆ ಇವು ಪೂರಕವಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಪುರಾತತ್ವ ಮತ್ತು ಪ್ರಾಕ್ತನ ಮೂಲಾಧಾರಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸದ ತಿಳುವಳಿಕೆಗೆ ಅಥವಾ ಆ ಒಂದು ಮಾಹಿತಿಯನ್ನು ಗ್ರಹಿಸಲು ಆಧುನಿಕ ಅಂದರೆ ಮಾನವನಿಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಶಾಸನಗಳು, ನಾಣ್ಯಗಳು, ಇವುಗಳಲ್ಲಿ ಏನಾಗಿದೆಯಪ್ಪ ಅಂದರೆ ಅನೇಕ ಮಾಹಿತಿಗಳು ನಮಗೆ ಇಲ್ಲಿ ಲಭ್ಯವಾಗ್ತಾ ಇದೆ. ವಿಪರ್ಯಾಸ ಅಂದರೆ ಏನಪ್ಪ ಅಂದರೆ ಮುದ್ರೆಗಳು, ಅಂದರೆ ಸಿಂಧೂ ಬಯಲಿನ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಆ ಒಂದು ನಾಗರಿಕತೆಗಳ ಮುದ್ರೆಗಳನ್ನು ನಾವು ಇವತ್ತಿಗೂ ಸಹ ಭೇದಿಸಲು ಸಾಧ್ಯವಾಗಿಲ್ಲ ಅಂತೇಳಿ ನಾವು ತಿಳಿತೀವಿ. ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದರೆ ಅವನು ಬಿಟ್ಟು ಹೋದಂತಹ ಸಾಧನ ಅಂದರೆ ಆಭರಣಗಳು ಅಂತ ಹೇಳ್ತೀವಿ. ಈ ಆಭರಣಗಳನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಹಾಗೆ ಮಾನವ ನಿರ್ಮಿಸಿದಂತಹ ಅಸಂಖ್ಯಾತ ಅವಶೇಷಗಳು ಅಂದರೆ ಅವನು ಬಿಟ್ಟು ಹೋದಂತಹ ಆ ಒಂದು ನಗರ ಯೋಜನೆ ಅಂತೇಳಿ ನಾವು ಕರಿತೀವಿ. ಏನಪ್ಪ ಅಂದರೆ ಅಲ್ಲಿ ಬಹುಮುಖ್ಯವಾಗಿ ಕಟ್ಟಡಗಳು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ರು, ಅಲ್ಲಿರುವಂತಹ ಒಂದು ಉಗ್ರಾಣಗಳ ನಿರ್ಮಾಣ ಹೇಗಿತ್ತು, ಅಲ್ಲಿ ಆ ಉಗ್ರಾಣದಲ್ಲಿ ಸಿಕ್ಕಂತಹ ಧಾನ್ಯಗಳನ್ನು ಆಧಾರವಾಗಿ ಇಟ್ಕೊಳ್ಳೋದ್ರ ಮೂಲಕವಾಗಿ ಯಾವ ಬೆಳೆಗಳನ್ನು ಬೆಳೀತಾ ಇದ್ರು, ಹಾಗೆ ಅಲ್ಲಿ ಸಿಕ್ಕಿರುವಂತಹ ಕೆಲವು ಅಂಶ ಅಂದರೆ ಈ ರೀತಿಯಾದಂತಹ ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಳ್ಳೋದ್ರ ಮೂಲಕವಾಗಿ ನಾವು ಇತಿಹಾಸ ತಿಳಿಯಲು ಮುಂದಾಗಿದ್ದೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅಲ್ಲಿ ಸಿಕ್ಕಿರುವಂತಹ ಮಡಿಕೆಗಳ ಚೂರುಗಳು ಅಂತೇಳಿ ನಾವು ಕರಿತೀವಿ. ಆ ಮಡಿಕೆಗಳ ಚೂರುಗಳನ್ನು ಸಹ ಆಧಾರವಾಗಿ ಇಟ್ಟುಕೊಳ್ಳೋದ್ರ ಮೂಲಕವಾಗಿ ಇತಿಹಾಸದ ರಚನೆಗೆ ಬಹುಮುಖ್ಯವಾದಂತಹ ಕಾರಣವಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ನಮಗೆ ಅತಿ ಅಮೂಲ್ಯವಾದಂತಹ ಮೂಲಾಧಾರಗಳು ಲಭ್ಯವಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇಂತಹ ಪ್ರಾಕ್ತನ ಮೂಲಾಧಾರಗಳಲ್ಲಿ ಅಥವಾ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳಲ್ಲಿ ಮತ್ತೆ ಅನೇಕ ಅಂಶಗಳು ನಮಗೆ ಇಲ್ಲಿ ಬರ್ತವೆ. ಅಂದರೆ ಇಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಏನಪ್ಪ ಅಂದರೆ ಪ್ರಾಚೀನ ಕಾಲದ ಮಾನವ ತನಗೆ ಸ್ಮರಣೆ ಯಾವಾಗ ಬರುತ್ತೋ ಆವಾಗ ಆ ಸ್ಮರಣೆಗಳನ್ನು ಚಿತ್ರಗಳ ಮೂಲಕವಾಗಿ ಗುಹೆಗಳಲ್ಲಿ ನಿರ್ಮಿಸುವಂಥದ್ದಿರ್ಬೋದು. ಹಾಗೂ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಹಾಗೆ ಪ್ರಬಲವಾದಂತಹ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮಾನವ ಕಲ್ಲಿನ ಅನೇಕ ಆಯುಧಗಳನ್ನು ಉಪಯೋಗಿಸ್ಕೊಳ್ತಾ ಬಂದ. ಅದರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಕಾಲ ಕಳೆದಂತೆಲ್ಲ ಅವನಿಗೆ ಹೇಗೆ ಬೆಳೆದು ಅಂದರೆ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕವಾಗಿ ಹೇಗೆ ವಿಕಸನವನ್ನು ಹೊಂದುವಂತಹ ಸಮಯದಲ್ಲಿ ಯಾವ ರೀತಿಯಾದಂತಹ ಆವಿಷ್ಕಾರಗಳನ್ನು ಸಾಧನೆಗಳನ್ನು ಮಾಡಿಕೊಂಡು ಬಂದೋ ಅವೆಲ್ಲವೂ ಸಹ ಈ ಒಂದು ಅಂಶದಲ್ಲಿ ಲಭ್ಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಈ ಒಂದು ಭಾರತದ ಮೂಲಾಧಾರಗಳಲ್ಲಿ ಪುರಾತತ್ವ ಮತ್ತು ಪ್ರಾಕ್ತನ ಮೂಲಾಧಾರಗಳು ಮುಖ್ಯವಾಗಿ ನಮಗೆ ಸಾಕ್ಷಿಯನ್ನು ಒದಗಿಸಿಕೊಟ್ಟಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ನಂತರದಲ್ಲಿ ಮುಂದಿನ ಅಂಶಗಳು ಅಂದರೆ ಈ ಪುರಾತತ್ವ ಮೂಲಾಧಾರಗಳಲ್ಲಿ ಯಾವ ಯಾವ ಅಂಶಗಳು ಬರ್ತವೆ ಆ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ.